ಬಿತ್ತುವಂತ ಒಂದು ಅಕ್ಕಿಲಿಂಗ, ಜೋಳಲಿಂಗ, ಗೋಧಿಲಿಂಗ, ರಾಗಿಲಿಂಗ, ಕಣ್ಣಿಗೆ ಏನು ಕಾಣ್ತದೆಲ್ಲ ಲಿಂಗ. ಇಷ್ಟೆಲ್ಲ ಹೇಳೋದ್ರೊಳಗೆ ಸಂಜೆ ಚಿಕ್ಕಪ್ಪ ಜಾಗ ಮಾಡ್ಕೊಂಡಂತ ಏನು ನೋಡಪ್ಪ ಏನು ಗದ್ದೆ ನೋಡ ಜನ ಇವ್ರು ನನಗೆ ಒಳಗೆ ಕೊಡೆ ಕೊಡೋರು ಲಿಂಗ ಹಾಕೊಂಬ ಅನ್ನಕಂತಾರ. ಬಟ್ ಪರಪ್ಪ ಹೇಳಿದಂತ ನೋಡಪ್ಪ ಒಬ್ಬರು ಮಹಾತ್ಮ ಒಂದ್ ಸ್ವಲ್ಪ ಹುಡುಗಾರಿಗೆ ಆಡ್ಬೇಡ್ರಿ, ಮತ್ತೆ ನಿಮ್ಮ ಮೈಗೆ ಲಿಂಗ, ಅವ್ರ ಮೈಗೆ ಲಿಂಗ ಇಲ್ಲ ಜನ ಇದೀಗ ಪೂಜೆ ಮಾಡ್ಕೊಂಡ್ ಬಂದಿವಿ. ನಮ್ ಲಿಂಗ ಎಲ್ಲವ ಅಂತ ಕೇಳಿದ ತಕ್ಷಣ ಮೌನೇಶ್ವರ ಅಂತ ಅವ್ರ ಲಿಂಗ ಎಲ್ಲವ ಅಂತ ಕೇಳಿದ ಅಜ್ಜ ಮೌನೇಶ್ವರ ಅಂತ ನಿಮ್ಮ ಲಿಂಗ ಎಲ್ಲವಂದ್ರ ಪರಪದ್ರ ಜೋಳಿಗೆ ಅವನು, ಪರಪದ್ರ ಜೋಳಿಗೆ ಅವನು. ನಮ್ ಲಿಂಗ ಅವನ ಜೋಳಿಗೆ ಹಾಕೊಂಡು ತೆಗೆದು ನೋಡಿದಂತ ಅವನ ಜೋಳಿಗೆ ಇರ್ತಕ್ಕಂತ ರೊಟ್ಟಿ ಬುದ್ಧಿ ಎಲ್ಲ ಲಿಂಗ ಆಗಿದ್ರು. ಹುಡುಗಿಯಾದ್ರೆ ನಿಮ್ ಲಿಂಗ ಅಂತ ಲಿಂಗ ಸಿಗ್ಲಿಲ್ಲ, ಯಾಕಂದ್ರೆ ಎಲ್ಲ ಒಂದೇ ನವನಿ. ಅವಾಗ ಮೌನ ಅವನ ಸಂಗ ಹುಡುಗಾಡಿ ಆಡಾಡಪ್ಪ ಬಾ ಮಹಾಪುರುಷ ಅಂತ ತಿಳ್ಕೊಂಡು ಅವ್ರ ಲಿಂಗವನ್ನು ಎತ್ತಿಕೊಡ್ರಂದಾಗ ಅವರವರ ಲಿಂಗವನ್ನು ಎತ್ತಿಕೊಡ್ತಾರೆ. ಬಹಳ ದೊಡ್ಡ ಪವಾಡ, ಸುಮ್ಮನೆ ಶಾಪ್ನಾಗ ಹೇಳಿ ನಾನು ಆ ಲಿಂಗವನ್ನ ಅವರಿಗೆ ಕೊಟ್ಟು ಮೌನೇಶ ಒಳಗೆ ಗರ್ಭಗುಡಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಆ ತುಪ್ಪದ ಕಿಂಡಿಯನ್ನ ಕೊಡ್ತಾನೆ. ಸ್ವಾಮಿ, ನಾನು ಗುಣಾಲದಿಂದ ಬಂದಿದ್ದೇನೆ. ಆ ಮೌನೇಶ್ವರ ಆ ವೀರಭದ್ರೇಶ್ವರನಿಗೆ ತುಪ್ಪವನ್ನು ಮುಚ್ಚಿ ನನ್ನ ಮನೆ ದೇವರು ಆಯ್ತು. ತಿಸ್ಕೊಂಡ ದೇವರು ಓಂ ಓ ಸ್ವತತ್ಸರ್ಗೋ ದೇವ ಹಿಂಗ್ ಮಾಡ್ತಾರೆ ನೋಡಿ. ದೇವ್ರಿಗೆ ಮಾಡ್ತಿಲ್ಲ ನೀವು, ಹಿಂಗ್ ಮಾಡ್ಬೇಡ್ರಿ. ಅವ ಹಿಂಗ್ ಮಾಡೋ ನೀ ದೇವ್ರಿಗೆ ಹಿಂಗ್ ಮಾಡಕನ್ನ ದೇವ್ರು ಹಿಂಗ್ ಮಾಡ್ಕೊ. ಯಾರು ಗುಡಿ ಮಾಡಿ ದೇವರಿಗೆ ಏನಾದ್ರು ಕಾಳಮ್ಮ ನೀವು ಒಂದು ನೈವೇದ್ಯ ಉಣ್ಣ ಚಾಲು ಮಾಡಿಲ್ಲ ಅಂದ್ರೆ ಯಾರು ಗುಡಿ ಬರಲ್ಲ. ಕಾಳಮ್ಮ ಎಂದು ನೈವೇದ್ಯ ಉಣ್ಣಂಗಿಲ್ಲ, ನಿಮಗ್ ಉಣಿಸ್ತಾರೆ. ಅನ್ನ ಎಲ್ಲವನ್ನ ನೀವು ಕೊಡ್ತಾರ, ನಾವು ಹಾಗೆ ಕೊಡ್ತಕ್ಕಂಥ ನೈವೇದ್ಯ ನಾವು ರಾಜಪಲ್ಲೆ ಮಾಡ್ತೀವಿ. ಏನ್ ಮಾಡ್ತೀವಿ? ನೈವೇದ್ಯ ಮಾಡಿ ಹೆಣ್ಮಕ್ಳು ಬಹಳ ಎದ್ದಿರ್ತ ಏನು ಅನ್ಬಾರ್ದು. ಹೆಣ್ಮಕ್ಳು ಏನ್ ಮಾಡ್ತಾರ ಅಂದ್ರ ದೇವ್ರಿಗೆ ನೈವೇದ್ಯ ಜಾರಿ ಮಾಡ್ತಾರೆ. ದೇವ್ರಿಗೆ ಹೂರ್ಣ ಕಡೆ ಮಾಡ್ತಾರೆ, ಗಂಟೆ ಜಾಸ್ತಿ ಇರ್ತಾರೆ. ಗಂಡಗ ಹೂರ್ಣ ಜಾಸ್ತಿ, ಗಂಡ ಕಡಿಮೆ. ಜಾಸ್ತಿ ಹೂರ್ಣ ಇಟ್ಟು ಜಾಸ್ತಿ ಕಡಿಮೆ ಕಣಗಿಟ್ಟು ಒಂದೊಂದು ಕಿಲೋ ತುಪ್ಪ ಹಾಕಿದ್ರೆ ಕಾಲ ಮಾಡೋಂಗಿಲ್ಲ. ಒಂದೊಂದು ನಾವೇ ಮತ್ತೆ ಎಲ್ಲ ನಾವೇ ಉಳಿಯೋಲ್ಲ. ಮತ್ತೆ ಬೇರೆ ಬಗೆ ಹಾಕೋಣ. ತುಪ್ಪದ ಗಿಂಡಿ ಕೊಟ್ಟನು ಸು ಪರಮಾತ್ಮನಿಗೆ ಅಂತ ಹೇಳ್ತಾರೆ ವೀರಭದ್ರನಿಗೆ. ದೇವರು ತುಪ್ಪ ಉಣ್ತಾನೆ, ನಾವು ಶಾಂತಿ ಕೊಡ್ತಾನ. ದೇವರು ತುಪ್ಪ ಉಣಲ್ಲ, ಕೊಟ್ಟಿರಿ ಬಿಡು ಜಾಗ ಅಂತ ನಮ್ಮವು ಹೇಳ ಉಣಿಸಬಾರ್ದು. ತುಪ್ಪ ಉಣಿಸಬಾ ಅಂದ. ಅವಾಗ ಪರಪದ ಅಂತ ಇಲ್ಲಿ ಏನ್ ಮಾಡ್ಲಕತ್ತೀವೋ ಮತ್ತೆ ಜಗಳ ಅಂತ ಕೇಳಿದಂತ ನೋಡಜ್ಜ ತುಪ್ಪ ಹುಣಸ ಅಂದ್ರೆ ಹಿಂಗ್ ಮಾಡ್ಲಕತ್ತೇನ ಹುಣಸವಲ್ಲ ಹುಣಸ ಅಂತ ಹೇಳ. ಅವಾಗ ಹೇಳಿದಂತ ದೊಡ್ಡ ಮಹಾಪೌರ ಪುರುಷನ ಮೌನೇಶ, ನೀನು ಮಹಾಮಹಿಮ ಪುರುಷ, ಮಹಾತ್ಮ ಮಹಾಲಿಂಗನ ಅಪರಾವತಾರಿ, ವಿಶ್ವಕರ್ಮನ ಪ್ರತಿರೂಪನೇ, ನೀನೇ ತುಪ್ಪ ಉಣಿಸಪ್ಪ ವೀರಭದ್ರನಿಗೆ ಅಂತ ಅವನಿಗೆ ನಾನು ಬಾಳ ಕೊಡಂತೇನು. ಅವಾಗ ಗರ್ಭಗುಡಿಗೆ ಹೋದಂತ ತುಪ್ಪದ ಕಿಂಡಿಯನ್ನು ಹಿಡ್ಕೊಂಡ ದೇವರು ಹೇಳಿದಂತ, ಹೇ ಮಹಾಸ್ವಾಮಿ ವೀರಭದ್ರ, ತ್ರ್ಯಂಬಕಮಜಾಮಿ ಸುಗಂಧಿ ಪುಷ್ಟಿವರ್ಧನ ಪೂರ್ವಾಪರಮೇ ವಂದನ ಪ್ರತ್ಯೋಪಕ್ಷೇಮಾಮೃತ ವೀರಭದ್ರೇಶ್ವರ ಮಹಾರಾಜಿಗೆ ಜೈಕಾರವನ್ನು ಹೊಡೆದು ಸ್ವಾಮಿ, ನಮ್ಮ ತಾಯಿ ಗಳಿಸಿದ ರಾಚೋಟಿ, ನಮ್ಮ ಮನೆ ದೇವರು, ಈ ತುಪ್ಪವನ್ನು ನೀನು ಉಣ್ಣಬೇಕು. ನೀನು ತುಪ್ಪ ಉಣ್ಣ ತನಕ ನಾ ಕರ್ನಾಟಕಕ್ಕೆ ಹೋಗಲ್ಲ ಅಂತ ಕೈ ಹಿಡಿದಂತ ದೇವರ ಮುಂದ. ಅವಾಗ ರಾಚೋಟಿ ವೀರಭದ್ರ ಪ್ರತ್ಯಕ್ಷನಾಗಿ ನಿಂತು ಮೌನೇಶ್ವರನ ಕೈಯಲ್ಲಿರ್ತಕ್ಕಂಥ ತುಪ್ಪದ ಗಿಂಡಿಯನ್ನು ತೆಗೆದುಕೊಂಡ ಕೈಯಾಗಿಸಿಕೊಂಡು ನಮಸ್ಕಾರ ಮಾಡಿದ ವೀರಭದ್ರ. ಹೇ ಮಹಾಸ್ವಾಮಿ ಮೌನ, ನೀನು ಸಾಕ್ಷಾತ್ ಭಗವಂತನ ರೂಪವ, ನಿನ್ನ ಕೈಯಿಂದ ತುಪ್ಪ ಉಣ್ತಕ್ಕಂಥ ಸೌಭಾಗ್ಯ ನಂದನ್ನ. ನಾನು ಮೌನ ತುಪ್ಪ ಕೊಡೋದು ಅದು ಹೊರಗೆ ನೋಡಕತ್ತೆ ಒಬ್ಬ ಮಂದಿ ಬಿಬಿ ಜಾತ್ರೆ ಹೋಗುದು. ನೀವು ಉಣಿಸು ನೋಡು ತುಪ್ಪ, ಕಾಮ ಉಣಿಸು. ನಾಳೆ ಏ ಕಾಮ ತಮ್ಮ ನೈವೇದ್ಯ ಯಾಕಂದ್ರೆ ಕಿರೀಟಿ ಹೊಳಿ ತಂದಿರ್ತೇನೆ. ಆ ಹೊಳಿ ಇಟ್ಟಿರ್ತಾವ, ದೇವ್ರ ಮೇಲೆ ಇರ್ತಾವ, ಹೊಳಿ ಬಂಡು ಇಟ್ಟಿರ್ತಾವ. ದೇವ್ರ ನೈವೇದ್ಯ ಬೇರೆ, ತುಪ್ಪನೇ ಬೇರೆ ಇರ್ತಾವ. ದೇವ್ರ ತುಪ್ಪನೇ ಬೇರೆ, ದೇವ್ರ ಎಣ್ಣೆ ಬೇರೆ, ದೇವ್ರ ಅಕ್ಕಿನೇ ಬೇರೆ. ಅವು ನಂಬಲ್ಲಿ ಇರ್ತಾವ, ಗುಣಗಳದವಲ್ಲ.
ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ. ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾನೆ, ಯತ್ ಕರೋಷಿ ಯಜ್ಜಹೋಷಿ ಯದಸ್ನಾಸಿ ದದಾಸಿ ಯತ್ ತಪಸ್ಸಿ ಕೌಂತೆಯ ತತ್ಕರ್ಷು ಮದರ್ಪಣ. ಎಲ್ಲವೋ ಅರ್ಜುನ, ಯೋಗವನ್ನು ಮಾಡು, ಯಾಗವನ್ನು ಮಾಡು, ಭೋಗವನ್ನು ಮಾಡು, ತ್ಯಾಗವನ್ನು ಮಾಡು, ದಾನವನ್ನು ಮಾಡು, ಧರ್ಮವನ್ನು ಮಾಡು, ತಿಳಿಯಾರೆ ಪಾಪ ಮಾಡು, ನೀ ಮಾಡಿ ನಡಬೇಡ, ಅದು ನನ್ನ ಪಾದಕ್ಕೆ ಅರ್ಪಣೆ ಮಾಡಿ. ನಾಳೆಗೆ ನೀವು ಗುಡಿ ಬರ್ತೇನೆ ಕಾಲದ ದರ್ಶನ ಮಾಡಕ. ಅಮ್ಮ, ನೀ ಕೊಟ್ಟ ಕಣ್ಣು, ನೀ ಕೊಟ್ಟ ಕಿವಿ, ನೀ ಕೊಟ್ಟ ಕಾಲು, ನೀ ಕೊಟ್ಟ ಹೃದಯ, ನೀ ಕೊಟ್ಟ ಅಕ್ಕಿ, ನೀ ಕೊಟ್ಟ ಆಕಾಶ, ನೀ ಕೊಟ್ಟ ಭೂಮಿ ಎಲ್ಲ ನಿಂದ ತಾಯಿ. ನಂದೇನಿಲ್ಲ ಅಂತ ನಮಸ್ಕಾರ ಮಾಡಿ ನಿಮ್ಮ ಮನೆಗೆ ನೀವು ಹಿಂದೆ ಬರ್ತಾವ. ನಾವು ಮಾಡಲ್ಲ, ನಾ ಅಕ್ಕಿ ಕೊಟ್ಟೆ, ನಾ ಪುರಾಣ ಹೇಳಿದೆ, ನಂದೇ ನಾ ಪುರಾಣ ಹೇಳಿದೆ, ನಾ ಅದು ಕೊಟ್ಟೆ, ನಾ ಇದು ಕೊಟ್ಟೆ, ನೀವು ಅಂದ್ರೆ ಅಂದ್ರ ಅಕ್ಕಿ ಇಲ್ಲೇ ಕೂಡುತ್ತಾಳೆ ನಮ್ಮ ಸಂಗಟ ಬರೋಣ. ನಾ ಏನೋ ಮಾಡಿಲ್ಲ, ನೀ ಮಾಡಿಸಿದಿ, ನಾ ಮಾಡಿನಂತಕ್ಕಂಥ ಭಾವ ಇಟ್ಟುಕೊಂಡ್ರೆ ಭಗವಂತ ಬಲಿತಾನ. ಆಗ ಆ ತುಪ್ಪವನ್ನ ಗಡಗಡ ಕುಡಿತಾನೆ ಇರ್ಬೋದ್ರ. ಮೌನ, ನಿನ್ನ ಪಾದ ಸ್ಪರ್ಶದಿಂದ ರಾಚೋಟಿ ಅಂತಕ್ಕಂಥ ಗ್ರಾಮ ಪಾವನ ಆಯಿತು ಅಂತ ತಿಳ್ಕೊಂಡು ಮಗನಿಗೆ ಇಬ್ಬರು ಮಾತು ಆಡಿ ಮತ್ತೆ ಯಾವಾಗ ಆ ಭಾಗ್ಯ ಕೊಟ್ಟರು ಆಗಾಗ ಬಂದು ದರ್ಶನ ಕೊಡುವಂತಕ್ಕಂಥ ವೀರಭದ್ರ ಮತ್ತು ಮೌನೇಶ್ವರನಿಗೆ ಮಾತಾಡ್ತಾರೆ. ಅಲ್ಲಿಂದ ಮೌನೇಶ್ವರ ಮತ್ತೆ ಗೋನಾಲಕ್ಕೆ ಬರ್ತಾನೆ. ಇದು ಬಹಳ ಫಾಸ್ಟ್ ಹೇಳ್ಬೇಕಾದ್ರೆ ಮಾರ್ಕೆಟ್ ಪೌಡರ್ ಆಗಬೇಕಾಗಿದ ಅಲ್ಲಿಗೆ ಬರ್ತಾನೆ. ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪವಾಡ. ರಾತ್ರಿ ಮಕ್ಕೊಂಡಿರ್ತಾನೆ ಮೌನೇಶ್ವರನ ಮನೆಗಿರ್ತಾನ. ನಿತ್ಯ ಹೇಳ್ತಿರ್ತದೆ ಜೋರಾಗಿ 12 ಗಂಟೆ 1 ಗಂಟೆ ರಾತ್ರಿ ಸಮಯ. ಹುಡುಗರು ಗದ್ದಲ ಮಾಡಿದ್ರು. ಆ ತಾಯಿಗೆ ಪ್ರಾಡಕ್ಟ್ ನೋಡ್ಕೊಂತ ಆಸೆ ಅದ, ಅಲ್ಲಿ ಕೇಳ್ಬೋದು ಇರ್ಲಿ. ಗದ್ದಲ ಮಾಡಿದ್ರೆ ಹುಡುಗರು ಅಂತಾವ. ನನಗೆ ಇವಾಗ ಒಂದು ಕೂಸು ಒಂದು ಪ್ರಶ್ನೆ ಕೇಳಿದೆ, ನೀವು ಯಾರು ಅಂತ ಹೇಳ್ತೀರ? ಇದೇ ಊರಾಗ ಇದ್ದು ಇರ್ಬೋದು. ಅಲ್ಲಿ ಹೋಗೋ ಟೈಮ್ ಕೇಳೋಣ, ಕಾರಣ ಹೋಗ್ಬೇಕು. ಏನ್ ಕೇಳ ಗೊತ್ತಾಗ್ತದೆ ಬಹಳ ಹುಷಾರ ಅಂದ್ರೆ ದಿವಸ ನಿಮ್ಮಲ್ಲಿ ಬೇರೆ ಡಿಸೈನ್ ಬಟ್ಟಿ ಇಲ್ಲ ಅಂತ ಹೇಳ. ನಿಮ್ಮಂಗೆ ನಾನು ಅದೇನು ಬೋಸ್ತಾರ ಏನ್ ಅನ್ಸ್ತಾರ ಸಿರಿ ಲೇಸ್ ಆಟೆ ಬಸಂಬ 4 ದಿವಸ ರಜೆ ಬರೀ ಇವೇ ಡ್ರೆಸ್ ಬರ್ತೀನಿ ಕಲರ್ ಅಂದ್ರೆ ಅವ್ನು ತಿಳಿಯೋದು. ಆಮೇಲೆ ಇನ್ನೊಂದು ಕೇಳೋಣ, ನಿಮ್ಗೆ ಹಿಂಗೆ ಆಪಡ್ದಾಗಿರ್ತಂತಲ್ಲ ನೀವು ನೋಡಿದ್ರೆ ನನಗೇನಾಗಿದೆ ಗೌರವನ ಬಂದಂಗೆ ಏನಾಗಿದೆ ಹಿಂಗೆ ಆಪಡಲ್ಲ ಸರಿ. ನಿಮ್ಗೆ ಪಾಪ ಎಷ್ಟು ಕೊಡ್ತಾರ, ಒಂದೇ ಡ್ರೆಸ್ ಹಾಕೊಂಡ್ ಬರ್ತೀರಿ ಪಾಪ, ಹೆಂಗ್ ಹೋಗ್ತೀರಿ. ಮಕ್ಕಳ ಮನಸ್ಸು ಬಹಳ ಬೇಕಿರ್ತಾವ, ಮಕ್ಕಳು ಬಹಳ ಹುಷಾರಿರ್ತಾವ. ಈ ಮಕ್ಕಳ ಬಗ್ಗೆ ಹೇಳ್ಬೇಕಂದ್ರೆ ಒಂದಿವ್ಸ ಬರೀ ಮಕ್ಕಳು ಇರ್ತಾವ. ಒಂದು ಇನ್ನೊಂದು ಪ್ರತಿ ಹೇಳಿದ್ರೆ ತಮಾಷೆ ಹೇಳ್ಬೇಕಂತ ಒಂದು ಲಗ್ನಕ್ಕೆ ಹೋಗಿದ್ದೀವಿ ನಾವು. ಸುಮ್ ಕುಂದಿರ್ಬೇಕಿಲ್ಲ ನಾವು, ನಮ್ಗೂ ಸ್ವಲ್ಪ ನನ್ನ ರಾಶಿ ಅಪಮಾನ, ನನ್ನ ರಾಶಿ ಪ್ರಕಾರ ಮಾನ ಹಾನಿ ಅಂತಿತ್ತು. ಒಂದು ಹುಡುಗ ಬಾಂತಿದ್ದಾರೆ, ನಿನ್ನ ಹೆಸರಿನಂದೆ, ನನ್ನ ಹೆಸರು ರಶ್ಮಿ ಅಂತ ಕೂಡೋದು ಅಪ್ಪಿಲ್ಲಿ ಜತಿ ಬರ್ತಾವ ಹೆಸರಂತು ಅದು ಸುಮ್ಮನಿಲ್ಲ. ನಿಮ್ಗೂ ಬರ್ತಾವ ಬರ್ತಾವ ಬರ್ತೀನಿ ಪೌರ್ಣ ಹೇಳ್ತೀನಿ. ಒಂದು ಕತೆ ಹೇಳಿದ್ರೆ ಫಸ್ಟ್ ನೀ ಹೇಳಂದೆ ಹುಡುಗಿ, ನಾ ಹೇಳಿದ್ಮೇಲೆ ಹೇಳಿದ್ರೆ ಹೇಳ್ತೇನೆ ಗ್ಯಾರಂಟಿ ಹೇಳ್ತೇನೆ. ಮೊದಲೇ ನಾ ಹೇಳ್ಬೇಕಾಗಿ ನಾನು ಮರ್ಯಾದೆ ಹೋಗ್ತೀನಿ, ಮರ್ಯಾದೆ ಹೆಂಗೋ ಫಸ್ಟ್ ನೀ ಹೇಳಂದೆ ಆಚಾರ ಹೇಳ್ತೀನಿ. ಮೊದಲು ನಾ ಹೇಳಿದ್ಮೇಲೆ ಹೇಳ್ಬೇಕು. ನಾಲ್ಕು ಹೇಳಿ ಮುಂದೆ ಹೇಳಿದ್ರೆ 4 ಹೇಳ್ಬೇಕು. ಕೂಡಿರೋದಾಗಿ ಸಣ್ಣ ಹುಡುಗಿಯರು ಮುಂದೆ ಕತೆ ಹೇಳ ಶುರು ಮಾಡಿದ್ರೆ ಎಂತ ಕತೆ ಹೇಳಬೇಕು. ಆಚಾರ್ಯ ಆಚಾರ್ಯ ಒಂದೂರಾಗಿ ಒಬ್ಬ ಹುಚ್ಚ ಇದ್ದ. ನಾಯನ್ ತಿಳ್ಕೊಂಡೆ ಹುಚ್ಚನ ಕತೆ ಹೇಳ್ದ. ಒಂದೂರಾಗ ಒಬ್ಬ ಹುಚ್ಚ ಇದ್ದಾರೆ ಅಜ್ಜ. ಏನಾಯ್ತು ಕೇಳಿದ, ಆ ಹುಚ್ಚ ಸೇಮ್ ನಿಮ್ಮನೆ ಆ ಊರಿಗೆ ಜನ್ಮದಾಗ ಹೋಗ್ಲಿಲ್ಲ. ನಾ ಕತೆ ಹೋಗಂತ ಮಾಡಿನಿ, ಇದು ನಾ ಕತೆ ಎಲ್ಲ ಮರ್ಬಿಟ್ಟೆ. ನಾನು ಆ ಹುಚ್ಚ ಸೇಮ್ ನಿಮಗೆ ಇಷ್ಟು ಮಂದಿ ಕುಂತು ಪುರಾಣ ಹೇಳ್ತೀವಿ, ಯೂಟ್ಯೂಬ್ನಾಗ ಪುರಾಣ ಹೇಳ್ತೀವಿ, ಇಡೀ ರಾಜ್ಯ ತಿರುಗಿ ಹೇಳ್ತೀವಿ. ಒಂದು 4 ವರ್ಷದ ಕೂಸಿನ ಹೇಳಿದ್ರೆ ಮಾನ ಮನೆ ಬಂದೆ ಮೂರ್ತಿ ಕಳಗಪ್ಪ
ಮೌನೇಶ್ವರ ರಾತ್ರಿ ಮಲಗ್ಯಾನ. 12 ಗಂಟೆ ಸಮಯ. ಶೇಷಮ್ಮನಿಗೆ ನಿದ್ದೆ ಬರಲಿಲ್ಲ. ತಾಯಿ ಗಂಡನಿಗೆ ಎಬ್ಬಿಸ್ತಾಳೆ, ಹೇಳ್ರಿ ಯಾಕೆ ಏನಾಯ್ತು ನೋಡ್ತಾನೆ. ಕಣ್ಣಾಗ ನೀರು ಬರ್ಲಕ್ಕಂತ ಒಳ್ಳಾಗತ್ತ ತಾಯಿ ಶೇಷಮ್ಮ. ಯಾಕೆ ಶೇಷು, ಯಾಕೆ ಅಳ್ತಿ, ಏನಾಯ್ತು ನಿನಗೇನಾಯ್ತು ಅಂತ ಕೇಳ್ತಾನೆ. ಏನಿಲ್ಲ ಸ್ವಾಮಿ, ಮಗನ ಬಳಿ ಹೋಗಿ ಅವನನ್ನು ಕರೆದುಕೊಂಡು ಮಗನ ಹತ್ರ ಹೋಗ್ತಾನೆ. ಮೌನೇಶ ಮಲಗಿರ್ತಾನೆ. ಮೌನೇಶ ಮಲಗ್ಯಾನ. ಹೋಗಿ ಇಬ್ಬರು ಹೇಳಿದ್ರಂತ, ನೀವು ಯಾರು ಇಲ್ಲಿ ಮಲಗಿರ್ತಕ್ಕಂಥ ಮಗು ಯಾರು? ಇವನು ಸಾಮಾನ್ಯನಾಗಿರ್ತಕ್ಕಂಥ ಮಗ ಅಲ್ಲ, ಸಾಕ್ಷಾತ್ ಪರಮಾತ್ಮ ಅಪರಾವತಾರಿ ವಿಶ್ವಕರ್ಮ ಪರಮಾತ್ಮನ ಸ್ವರೂಪ. ಆ ಮೌನೇಶ್ವರ ಮಲಗ್ಯಾನ. ಆ ತಾಯಿ ತಂದೆ ಹೋಗ್ತಾರೆ. ಅವನ ಕಾಲಿಗೆ ಬಡದ, ಅವನ ಕಾಲಿಗೆ ತಪ್ಪನೆ ಬಡದಂತ ಎಚ್ಚರ ಆಗ್ತದ ಮೌನೇಶ್ವರ. ಎತ್ತು ನೋಡಿದ ತಂದೆ ತಾಯಿ ಕೂಟ. ತಂದೆ ತಾಯಿ ಎದುರುಂತಾರೆ. ಯಾಕ ಅಮ್ಮ, ಯಾಕಪ್ಪ, ಯಾಕೆ ಬಂದ್ರಿ ರಾತ್ರಿ ಮಧ್ಯರಾತ್ರಿ ಆಗಿದೆ, ಯಾಕೆ ಬಂದ್ರಿ ಅಂತ ಕೇಳ್ತಾನ. ತಾಯಿ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ತಾಯಿಗೆ ದುಃಖ ಆಗ್ತದೆ. ತಂದೆ ಹೇಳ್ತಾನೆ. ಇಬ್ಬರು ಕಣ್ಣಾಗ ನೀರು ಹಾಕ್ತಾರೆ. ಯಾಕೆ ನಿಮ್ಮ ಕಣ್ಣಾಗ ನೀರು ಬಂತು? ನನ್ನಿಂದ ಏನು ಅಪರಾಧ ಆಯ್ತು ಹೇಳ್ಬೇಕು ಅಂತ ಕೇಳ್ತಾನೆ. ಮೌನೇಶ್ ಎದ್ದು ಕುಂದಿಸ್ತಾನೆ.